ಬೆಂಗಳೂರಿನ ಎರಡನೇ ದಿನವೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಸರ್ವಜ್ಞ ನಗರ, ದಾಸರಹಳ್ಳಿ, ವೈಟ್ಫೀಲ್ಡ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅತಿಕ್ರಮಣವಾಗಿದ್ದ ಪಾದಚಾರಿ ಮಾರ್ಗವನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ ನಿನ್ನೆಯಷ್ಟೇ ತೆರವು ಮಾಡಲಾಗಿತ್ತು. ಆದರೆ ಇಂದು ಮತ್ತೆ ಫುಟ್ಪಾತ್ ಮೇಲೆ ಹೋಟೆಲ್ ಅಂಗಡಿಗಳನ್ನು ಇಡಲಾಗಿದೆ. ಈ ಕುರಿತಂತೆ ಸಂತ್ರಸ್ತರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ನೋಟಿಸ್ ಕೊಡಬೇಕಿಲ್ವಾ? ಏನ್ ಕೊಟ್ಟಿಲ್ಲ. ಹಂಗೆ ತಗೊಂಡೋಗಿದ್ರೆ ರೋಲ್ ಕಾಲ್ಗೆ ತಗೊಂಡ್ ಹೋಗ್ತಾ ಇರೋದು. ಅಲ್ಲ ಹಂಗೆ ರೋಲ್ ಕಾಲ್ ಇಲ್ಲಿ ನೋಡಿ, ನೋ ಪಾರ್ಕಿಂಗ್. ಅಲ್ಲಿ ತೋರಿಸಿ ಸರ್, ಅಲ್ಲಿ ತೋರಿಸಿ ಸರ್, ಅಲ್ಲಿ ಗಾಡಿ ತೋರಿಸಿ ಸರ್. ಬೇಡ, ಅಲ್ಲಿ ಗಾಡಿ ಎಲ್ಲ ನೋ ಪಾರ್ಕಿಂಗ್ ನಲ್ಲಿ ಇದೆ. ಅವ್ರಿಗೆ ಏನಿಲ್ಲ, ನಮ್ಗೆ ನಾವು ಕಷ್ಟಪಟ್ಟ ಮಾಡ್ತಾ ಇರೋದು ಅವ್ರಿಗೆ ಇಲ್ವಾ? ಅವ್ರಿಗೆ ಕಾನೂನು ಇಲ್ವಾ? ನೋಡಿ ಹೆಂಗೆ ಇದೆ ಅನೌನ್ಸ್. ಎಲ್ಲಿ ಬಂದಿದೆ? ನ್ಯೂಸ್ ನಲ್ಲಿ ಬಂದಿದ್ಯಾ? ಏನೇನ್ ನೋಟಿಸ್ ಬಂದಿದ್ಯಾ? ಅಂಗಡಿಗೆ ನೋಟಿಸ್ ಕೊಡ್ಬೇಕಿಲ್ವಾ? ಟ್ಯಾಕ್ಸ್ ಕಟ್ತಾ ಇರೋದು ಇಲ್ವಾ? ನಾವು ನೋಟಿಸ್ ಕೊಡ್ಬೇಕು. ಏನ್ ನೋಟಿಸ್ ಇಲ್ಲ, ವಾರ್ನಿಂಗ್ ಇಲ್ಲ, ಹಂಗೆ ಹೋಗ್ತಾರೆ ಬರ್ತಾ. ಸರ್, ನಾವು 5,000 ಪೇ ಮಾಡಿದ್ದೀನಿ ಫೈನು. ನಮ್ಗೆ ಏನ್ ನೋಟಿಸ್ ಬಂದಿಲ್ಲ, ಏನ್ ಇನ್ಫಾರ್ಮೇಶನ್ ಮಾಡಿಲ್ಲ. ಅವರು ಬಂದ್ಬಿಟ್ಟು ಎಲ್ಲ ಐಟಮ್ ತಗೊಂಡೋಗಿ 10,000 ಪೇ ಮಾಡ್ಬೇಕು, 5,000 ಪೇ ಮಾಡ್ಬೇಕು. ನೀವು ಒಂದ್ ನೋಟಿಸ್ನು ಹೇಳಿಲ್ಲ ಸರ್ ನಮ್ಗೆ. ಅದು ಬಂದ್ಬಿಟ್ಟು 5,000 ಕಟ್ಟಿ ಅಂದ್ರೆ ಹೆಂಗ್ ಕಟ್ಬೇಕು ಸರ್ ನಾವು? ಸರ್, ನಮ್ಗೆ ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಅಂಗಡಿದು ರೆಂಟ್ ಪೇ ಮಾಡ್ಬೇಕು. ಅಷ್ಟೊಂದು ಐಟಮ್ ಬರುತ್ತೆ ನಮ್ಗೆ ಅಷ್ಟೊಂದು ಜಾಗ ಇದೆ ಒಳಗಡೆ. ನಾವು ನೆನ್ನೆ ಐಟಮ್ ರಾತ್ರಿ ಬಂದಿರೋದು, ಒಂದು ಇನ್ಫಾರ್ಮೇಶನ್ ಮಾಡಿಲ್ಲ. ಇವರು ಬಂದ್ಬಿಟ್ಟು ಎಲ್ಲ ತಗೊಂಡ್ ಹೋಗಿದ್ದಾರೆ BBMP ಅವರು. ಆಮೇಲೆ ಫೈನ್ ಹಾಕಿದ್ದಾರೆ ಸರ್. ಮಾಡ್ತಿರೋ ಕಾರ್ಯಕ್ರಮ ಎಲ್ಲರಿಗೂ ಸಾರ್ವಜನಿಕ ಮುಕ್ತ ಓಡಾಡಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡ್ತಿರೋ ಕಾರ್ಯಕ್ರಮ ಸತ್ಯ ಒಪ್ಕೊಳ್ತೀನಿ. ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು. ಬಟ್ ತೀರಾ ಬಡವರು, ಫುಟ್ಪಾತ್ ಮೇಲೆ ಬಿಸ್ನೆಸ್ ಮಾಡೋಂಥವ್ರು ತೀರಾ ಬಡವರು, ಅವತ್ತು ದುಡ್ದು ಅವರು ಹೊಟ್ಟೆಪಾಡು ತೀರ್ಸ್ಕೊಳ್ಳೋಂಥ ಜನ ಏಕಾಏಕಿ ಅವ್ರನ್ನ ಫುಟ್ಪಾತ್ ತೆರವು ಮಾಡ್ಬಿಟ್ರೆ ಅವರು ಎಲ್ಲಿ ಜೀವನ ಮಾಡಬೇಕು? ಒಂದೊತ್ತು ಊಟಕ್ಕೂ ಹಲಿತಾ ಇರ್ತಾರೆ. ಅವ್ರ ಸಂಪಾದನೆ 100 ಆಗುತ್ತೋ, 200 ಆಗುತ್ತೋ, 300 ಆಗುತ್ತೋ ಗೊತ್ತಿಲ್ಲ. ಅವ್ರಿಗೂ ಮಕ್ಳಿರ್ತವೆ. ಸಡನ್ ಆಗಿ ತೆರವು ಮಾಡ್ಬಿಟ್ರೆ ಅವ್ರ ಜೀವನ ಹೆಂಗೆ ನಿಭಾಯಿಸ್ಬೇಕು ಹೇಳಿ? ಸರ್, ಒತ್ತುವರಿ ಮಾಡಿದ್ರು ಓಕೆ, ಅಟ್ಲೀಸ್ಟ್ ಆಲ್ಟರ್ನೇಟ್ ಜಾಗನಾದ್ರೂ ಮಾಡ್ಕೊಡ್ಬಹುದಲ್ವಾ? ಅಟ್ಲೀಸ್ಟ್ ಆ ಸೌಜನ್ಯನೂ ಮರ್ತೋಗ್ಬಿಟ್ರ GBA ಅಧಿಕಾರಿಗಳು ಅಂತ. ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಇವರು ಅಧಿಕೃತವಾಗಿದ್ದವರಲ್ಲ ಬರೋದು. ಅಂದರೆ ಈಗ ಅವರದ್ದು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಅಂತ 2014ರಲ್ಲಿ ಕೇಂದ್ರ ಒಂದು ಮಾಡಿಟ್ಟಿರುತ್ತೆ. ಆ ಕಾಯ್ದೆ ಅಡಿ ಬರೋದಾದರೆ ಇವರಿಗೆ ಆ ಮಟ್ಟಕ್ಕೆ ಪರ್ಯಾಯಕ್ಕೆ ಮಾಡಬೇಕು ಅಂತಂದರೆ ನೋಟಿಸ್ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಒಂದು 30 ದಿನಗಳ ಹಿಂದೆ ನೋಟಿಸ್ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಇವತ್ತು ಏನು ತೆರವು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಸುಪ್ರೀಂ ಆದೇಶದಂತೆ ಮಾಡ್ತಾ ಇರುವಂಥದ್ದು. ಅದು ಸ್ಪಷ್ಟ. ಸರ್ಕಾರವೇ ಹೇಳಿದೆ, ಪಾದಚಾರಿ ಮಾರ್ಗ ಅನ್ನೋದು ಪಾದಚಾರಿಯ ಮೂಲಭೂತ ಹಕ್ಕಲ್ಲಿ ಒಂದಾಗಿದೆ ಅನ್ನುವಂಥದ್ದು ಹೇಳಿರೋದು. ಹಾಗಾಗಿ ಪಾದಚಾರಿ ಮಾರ್ಗ ತೆರವು ಮಾಡಿಕೊಡ್ಲೇಬೇಕಾಗಿದೆ ಸುಪ್ರೀಂ ಆದೇಶದಂತೆ. ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ BBMPಗೆ, ಅಂದರೆ ಈ ಹಿಂದೆ ಮಾಡಿದ್ದು BBMPಗೆ, ಈಗ GBA ಆದೇಶ ಸ್ಪಷ್ಟವಾಗಿದೆ. ಸ್ವಚ್ಛವಾಗಿಡಿ ಪಾದಚಾರಿ ಮಾರ್ಗವನ್ನು, ಹಾಗೆ ಮುಕ್ತವಾಗಿಡಿ ಅಂತ. ಮುಕ್ತವಾಗಿಡಿ ಅಂತಂದರೆ ಅವರಿಗೆ ಪಾದಚಾರಿ ಮಾರ್ಗಗಳು ಎಲ್ಲೂ ಕೂಡ ನೀವು ಅಂಗಡಿಗಳು, ಮುಂಗಟ್ಟುಗಳು, ಇನ್ನೊಂದು ಮತ್ತೊಂದು, ಈಗ ಫುಟ್ಪಾತ್ ಮೇಲ್ಗಡೆ ಅಂಗಡಿ ಮಾಡಿರುವವರು ಸೇರಿದಂತೆ, ಅಂಗಡಿ ಮುಂಗಟ್ಟನ್ನು ಫುಟ್ಪಾತ್ವರೆಗೂ ತಂದಿರುವವರು ಸೇರಿದಂತೆ ಇದು ಬರುತ್ತೆ ಪ್ರಕರಣ. ಸೊ ಇಲ್ಲಿ ಬರೀ ಫುಟ್ಪಾತ್ ಮೇಲೆ ಅಂಗಡಿ ಮಾಡ್ಕೊಂಡಿರುವಂಥವ್ರಲ್ಲ, ಅಂಗಡಿ ಮುಂಗಟ್ಟು ಬಾಡಿಗೆ ಕಟ್ಕೊಂಡು ಕೂಡ ಹೆಚ್ಚುವರಿಯಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ BBMP ಸಂಬಂಧಪಟ್ಟಂಗೆ, GBA ಸಂಬಂಧಪಟ್ಟಂಗೆ, ಅವ್ರನ್ನೂ ಕೂಡ ಅಲ್ಲಿ ಎಷ್ಟು ಜಾಗ ಒತ್ತುವರಿ ಮಾಡಿದರೋ ಅದನ್ನು ಕೂಡ ತೆರವು ಮಾಡ್ತಾ ಬರ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಒಂದಷ್ಟು ಮನಸ್ಥಿತಿಗಳು ಹೆಂಗಾಗಿದೆ ಅಂತಂದರೆ, ಬಡವರು ಫುಟ್ಪಾತ್ ಮೇಲ್ಗಡೆ ಅವರ ಜೀವನ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಮಿಶ್ರ ಪ್ರತಿಕ್ರಿಯೆಗೆ ಇವತ್ತು ಈಡಾಗ್ತಾ ಇರುವಂಥದ್ದು. ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದು ಮೊದಲಿಂದನೂ. ನಮ್ಮ ವಾದ ಅದೇನೇ ಇದೆ. ಇವತ್ತು ತೆರವು ಮಾಡ್ತಾ ಇರುವಂಥ ಫುಟ್ಪಾತ್ ಅಂಗಡಿ ನಿನ್ನೆ ಆಗಿದ್ದಲ್ಲ, ಮೊದಲಿಂದನೂ ಅಲ್ಲಿದೆ. ಮೊದಲಿಂದನೂ ಅಲ್ಲಿ ಬಿಟ್ಟಿರೋದು ಇದೇ BBMP ಅಧಿಕಾರಿಗಳು. BBMP ಅಧಿಕಾರಿಗಳು ಮೊದಲು ಹೆಂಗೆ ಬಿಟ್ಟರು, ಈಗ ಹೆಂಗೆ ತೆರವು ಮಾಡ್ತಾ ಇದ್ದಾರೆ? ಮೊದಲಿಗೆ BBMP ಅಧಿಕಾರಿಗಳು ಇವರಿಗೆ ID ಕಾರ್ಡನ್ನು ಮಾಡಿಕೊಟ್ಟಿದ್ದಾರೆ, ಮತ್ತೆ ಇವರೇ ಅದನ್ನು ಸೈಡಿಗೆ ತೆಗಿತಾ ಇದ್ದಾರೆ. ಇವರೆಲ್ಲ ಈಗ ಫುಟ್ಪಾತ್ ಏನು ಅಂಗಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಂಡಿದ್ದಾರಲ್ಲ, ಬೆಂಗಳೂರು ಸುತ್ತಮುತ್ತಲು 14ರಿಂದ 15,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಇರುವಂಥದ್ದು ಉದ್ದಗಲಕ್ಕೆ. 15,000 ಕಿಲೋಮೀಟರ್ ಇದೆ. ಈಗ ತೆರವುಗೊಳಿಸೋದಕ್ಕೆ ಇವರು ಹೊರಟಿರೋದು ಬರೀ 2,000 ಕಿಲೋಮೀಟರ್ ರಸ್ತೆಗಳ ಸುತ್ತಮುತ್ತಲಿರುವಂಥ ಫುಟ್ಪಾತ್ನ ಮೇಲಿರುವಂಥ ಈ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ವ್ಯಾಪಾರಿಗಳು ನೀವು ಸ್ಪಷ್ಟವಾಗಿ ನೋಡಬಹುದು,
ಅವ್ರು ಯಾರೂ ಕೂಡ ನಮ್ಮ ಸ್ಥಳೀಯರಂತೆ ಕಾಣಿಸ್ತಾ ಇಲ್ಲ. ಖಂಡಿತ ಸರ್. ಭಾಷೆ ವಿಚಾರದಲ್ಲಿ ಇಲ್ಲಿವರೆಗೂ ಅವ್ರು ಇಲ್ಲೇ ಇದ್ದರು ಸರಿಯಾಗಿ ಇನ್ನೂ ಕನ್ನಡ ಕಲ್ತಿಲ್ಲ. ಬದುಕು ಕಟ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರೋರು ನಮ್ಮ ಭಾಷೆನ ಇನ್ನೂ ಕಲಿಯೋ ಪ್ರಯತ್ನ ಮಾಡಲಿಲ್ಲ. ಭಾಳ ನೋವಾಗುತ್ತದು. ಇಲ್ಲಿ ಎಲ್ಲವೂ ಬೇಕು ನಿಮಗೆ. ನಿಮ್ಮ ಆಧಾರು, ವೋಟರ್ ಐ ಡಿ ಎಲ್ಲ ನೀವು ಇನ್ನೂ ಅಲ್ಲೇ ಇಟ್ಟಿದ್ದೀರಿ. ನಿಮಗೆ ಇಲ್ಲಿ ಬದುಕು ಕೊಡ್ತಾ ಇದ್ದರೆ ಇಲ್ಲಿ ಬದುಕಿಗೆ ಸಂಬಂಧಪಟ್ಟಂಗೆ ನೀವು ಯಾವ ದಾಖಲಾತಿನೂ ಇಟ್ಟಿಲ್ಲ ಅಂತಂದರೆ ನಿಮ್ಮನ್ನು ಯಾಕಾಗಿ ಅಲ್ಲಿ ಜೀವನ ಮಾಡೋದಕ್ಕೆ ಬಿಡಬೇಕು ಅನ್ನುವಂಥದ್ದು ಮೊದಲ ಪ್ರಶ್ನೆ. ಸೊ ಇಲ್ಲಿವರೆಗೂ ನೀವು ಮತದಾನದ ಸಂದರ್ಭ ನೋಡ್ಬೋದು, ಚುನಾವಣಾ ಸಂದರ್ಭದಲ್ಲಿ ನೋಡ್ಬೋದು, ಇಡೀ ಬೆಂಗಳೂರಲ್ಲಿ 40 ಭಾಗ ಖಾಲಿಯಾಗಿ ಹೋಗಿರುತ್ತೆ. ಯಾರು? ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಇಲ್ಲಿರುವವರು ಯಾರೂ ಕೂಡ ಇಲ್ಲಿಯ ಎಲ್ಲ ವ್ಯವಸ್ಥೆಗಳು ಅವ್ರಿಗೆ ಬೇಕು, ಆದರೆ ಇಲ್ಲಿ ದಾಖಲಾತಿಗಳನ್ನು ಮಾತ್ರ ಮಾಡ್ಕೊಂಡಿರಲ್ಲ. ಅವರಿಗೆ ಬದುಕೋದಕ್ಕೊಂದು ವ್ಯವಸ್ಥೆ ಬೇಕು, ಆದರೆ ಇಲ್ಲಿಯ ಅಧಿಕೃತ ದಾಖಲೆ ಅವ್ರಿಗೆ ಬೇಡ. ಈ ದ್ವಂದ್ವ ಮನಸ್ಥಿತಿನೇ ಇವತ್ತು ಅತಂತ್ರಕ್ಕೆ ತಂದು ನಿಲ್ಲಿಸಿರುವಂಥದ್ದು. ನೀವು ಸರಿಯಾದ ದಾಖಲಾತಿ ಇಟ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಹಕ್ಕು ಅಂತ ಕೇಳ್ಬೋದಾಗಿತ್ತು. ನೀವು ಮೈಕ್ ಮುಂದೆ ಬಂದು ಏನು ಹೇಳ್ತಾ ಇದ್ದೀರಲ್ಲ, ನಾನು ಕಟ್ಟಲ್ಲ, ಏನೂ ಕಟ್ಟಿರಲ್ಲ. ನೀವು ಅಂಗಡಿ ಬಾಡಿಗೆನೂ ಇರಲ್ಲ, ಅಲ್ಲಿ ಏನು ಕಟ್ಟಿರ್ತೀರಿ? ಮೂಲಭೂತ ಸೌಕರ್ಯ ಅಂತ ಕೇಳೋದು, ನಿಮ್ಮಲ್ಲಿ ದಾಖಲಾತಿಗಳು ಸಂಬಂಧಪಟ್ಟಂಗೆ ಇದ್ರೆ ಮಾತ್ರ ಮೂಲಭೂತ ಸೌಕರ್ಯಗಳು ಬರುತ್ತವೆ. ನೀವು ದಾಖಲಾತಿಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀರಿ, ಎಲ್ಲವೂ ನಿಮ್ದು ಅಲ್ಲೇ ಇದೆ, ಇನ್ನೊಂದು ಕಡೆನೇ ಇದೆ. ಇಲ್ಲಿ ಯಾಕೆ ಬರಬೇಕು ಅಂತ ಸ್ಥಳೀಯರು ಕೇಳ್ತಾರೆ. ಸ್ಥಳೀಯರ ಪ್ರಶ್ನೆ ಅದೇ ಮಾಡ್ತಾ ಇರೋದು. ನೀವು ಅಲ್ಲಿಗೆ ಹೋಗಿ ಅಂತ ಇದ್ದಾರೆ. ಕಾರಣ ಏನು ಅಂತಂದರೆ, ನೀವು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನೀವು ನಮ್ಮವರಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ. ಇಲ್ಲಿ ಎಲ್ಲವೂ ಮಾಡ್ಕೊಂಡಿದ್ದು ನೀವು ನಮ್ಮವರಾಗೋ ಪ್ರಯತ್ನ ಮಾಡಲೇ ಇಲ್ಲ ಇಲ್ಲಿ. ಹಾಗಾಗಿ ನಿಮ್ಮ ಹಿಂದೆ ಯಾರೂ ನಿಂತ್ಕೋತಾ ಇಲ್ಲ. ಇದು ಮೊದಲಿಗೆ. ಸರ್ಕಾರ ಏನು ಏಕಾಏಕಿ ತಗೊಂಬಂದರು, ಮಾಧ್ಯಮದವರು ನಿಮಗೆ ಈ ಹಿಂದೆನೇ 15 ದಿನ 20 ದಿನದ ಹಿಂದೆನೇ ಅವರು ಒಂದು ಎಚ್ಚರಿಕೆಯನ್ನು ಮಾಡ್ತಾನೇ ಇದ್ದಾರೆ. ನೀವು ಸರ್ಕಾರಕ್ಕೆ ಮನವಿ ಮಾಡುವಂಥ ಪ್ರಯತ್ನವೂ ಮಾಡಲಿಲ್ಲ. ಬುಡಕ್ಕೆ ಬಿಸಿನೀರು ಬಿದ್ದಾದ್ಮೇಲೆ ನೀವು ಎದ್ದು ನಿಂತ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಿಬ್ಬಂದಿಗಳಿಗೆ ಆದೇಶ ಆಗಿದೆ, ಅವ್ರು ಬಂದು ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ತೆರವು ಕಾರ್ಯಕ್ಕೆ 1ನೇ ತಾರೀಕಿಂದ ಶುರು ಮಾಡ್ತಾರೆ ಅನ್ನೋದು ಇವ್ರ ಗಮನಕ್ಕಿತ್ತು. ಬರಲಿ ನೋಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ಇವ್ರು ನಿಂತಿರೋದ್ರಿಂದ ಇವತ್ತು ತೆರವು ಕಾರ್ಯ ಆಗ್ತಾ ಇರುವಂಥ. ಬೆಂಗಳೂರು ಸುತ್ತಮುತ್ತಲೂ ತೆರವು ಕಾರ್ಯ ಆಗೇ ಆಗುತ್ತೆ. ಆದರೆ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು ಅದೇ ರೀತಿಯಲ್ಲಿ ಆಗುತ್ತೆ. ಒಂದಷ್ಟು ನಾಟಕೀಯ ಬೆಳವಣಿಗೆ ಅಂತೂ ಸಾಧ್ಯತೆ ಇದೆ. ಇಲ್ಲಿಂದ ಆಚೆಗೆ ಏನೇನಾಗುತ್ತೋ ಗೊತ್ತಿಲ್ಲ. ಆದರೆ ಸರ್ಕಾರದ ತಪ್ಪು ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ಈ ಬದುಕು ಕಟ್ಕೊಂಡಿರೋರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಇದೊಂಥರ ಮಿಶ್ರ ಪ್ರತಿಕ್ರಿಯೆ. ನೀವು ಯಾರನ್ನು ಕೇಳಿದ್ರೂ ಇಬ್ಬರು ಆ ಕಡೆ ಇದ್ದಾರೆ, ಇಬ್ಬರು ಈ ಕಡೆ ಇದ್ದಾರೆ. ಸ್ಥಳೀಯರಲ್ಲಿ ಕೂಡ ಪರ್ಯಾಯ ವ್ಯವಸ್ಥೆ ಅನ್ನೋ ಕಲ್ಪನೆಯಿಂದ ಫಸ್ಟ್ ಈಚೆ ಬಂದು ಬಿಡಬೇಕು. ನಾವು ಇಲ್ಲಿವರೆಗೂ ಮಾಡಿಕೊಂಡಿರೋದು ಒಂದು ಅಕ್ರಮ ಅನ್ನೋದು ಅವ್ರಿಗೆ ಮನಗಾಣಬೇಕಷ್ಟೇ. ನೀವು ಸರಿಯಾದ ಇದಕ್ಕೆ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ, ಈ ನಿರ್ವಸತಿ ಇರುವಂಥವರಿಗೆ ಇಲ್ಲಿವರೆಗೆ ಅವರು ಇಲ್ಲಿದ್ದ ಕಾರಣಕ್ಕೆ ಒಂದು ಸವಲತ್ತನ್ನು ಮಾಡಿಕೊಡ್ಲಾಗತ್ತೆ. ಒಂದು ಮೀಸಲಾತಿ ಅಡಿಯೋ ಯಾವುದೋ ಒಂದು ಅಡಿಯಲ್ಲಿ ತರ್ತಾರೆ. ಆ ಒಂದು ಮನವಿಯನ್ನು ಇವರು ಇಡಬಹುದೇ ವಿನಃ ಹಕ್ಕು ಅಂತ ಕೇಳೋದಕ್ಕಿಲ್ಲ ಅವಕಾಶ ಇಲ್ಲ. ಮೂಲಭೂತ ಹಕ್ಕು ಅಂತ ಬಂದು ಇರೋದು ಪಾದಚಾರಿಗೆ ಮಾತ್ರ ಇರುವಂಥದ್ದು. ಅಲ್ಲಿ ನೀವೇನೋ ವಿನಾಕಾರಣ ಬೇರೆ ಏನೋ ಮಾಡ್ಕೊಂಡು ನಾನು ಬದುಕು ಕಟ್ಕೋತೀನಿ ಅಂದರೆ ಕಷ್ಟ. ಯಾಕಂದರೆ ಅದು ಇನ್ನೊಬ್ಬನ ಹಕ್ಕು ಕಿತ್ಕೊಂಡು ನಾನೇನೋ ಬದುಕ್ತೀನಿ ಅಂತಂದರೆ ಅದು ಕೂಡ ನ್ಯಾಯಾಲಯದಲ್ಲಿ ತಪ್ಪು ಅಂತಲೇ ಪರಿಗಣನೆ ಆಗುತ್ತೆ. ಅದೇ ಉದ್ದೇಶಕ್ಕೆ ಇವತ್ತು ತೆರವು ಕಾರ್ಯ ಆಗ್ತಾ ಇರುವಂಥದ್ದು. ಸೊ ಇದನ್ನು ಮನಗಾಣಿಸುವಂಥ ಪ್ರಯತ್ನ ಮಾಡಬೇಕು. ಅಧಿಕಾರಿಗಳು ಅವರನ್ನು ತಿದ್ದೋ ಪ್ರಯತ್ನ ಮಾಡಲಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಸರಿಯಾಗಿ ತಿಳಿ ಹೇಳೋ ಪ್ರಯತ್ನ ಮಾಡಲಿಲ್ಲ ಅಂತ ಅನಿಸುತ್ತೆ. ಅವ್ರ ಗಮನಕ್ಕೆ ಬರೋ ರೀತಿ ಮಾಡಿ ಅಧಿಕಾರಿಗಳನ್ನು ಇವತ್ತು ತೆರವುಗೊಳಿಸೋದಕ್ಕೆ ಹೆಂಗೆ ಬಿಟ್ಟಿದ್ದೀರೋ, ಈಗ 15 ದಿನ 30 ದಿನ ಮೊದಲೇ ನೀವು ಸೂಚನೆ ಕೊಡೋದಕ್ಕೆ ಹೊರಟು ನೋಟಿಸ್ಗಳನ್ನು ಕೊಟ್ಟು ಆ ಸಂದರ್ಭದಲ್ಲೇ ಅಧಿಕಾರಿಗಳನ್ನು ಅಲ್ಲಿಗೆ ಮಾತುಕತೆಗೆ ಬಿಡಬೇಕಾಗಿತ್ತು. ತಿಳಿ ಹೇಳೋದಕ್ಕೆ ಬಿಟ್ಟುಬಿಟ್ಟಿದ್ರೆ ಇಂಥ ಪ್ರಮೇಯ ಬರ್ತಿರಲಿಲ್ಲ. ಅವ್ರಿಗೆ ಮೊದಲು ತಿಳಿ ಹೇಳೋ ಪ್ರಯತ್ನ ಮಾಡೋದರಲ್ಲಿ ಸರ್ಕಾರ ಎಡವಿದೆ. ಹಾಗಾಗಿ ಈ ಒಂದು ಪ್ರಕರಣ ಈ ಹಂತಕ್ಕೆ ಬಂದು ತಲುಪಿದೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.